ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ ಸೈನ್ ಇನ್ ಮಹೇಶ್ ಯೂಟ್ಯೂಬ್ ಚಾನಲ್ನ. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ವಿಶೇಷ ಮಾಹಿತಿಯನ್ನು ತಂದಿದ್ದೇನೆ ನಿಮ್ಮೊಡನೆ ಮಾತಾಡಬೇಕು ಅಂತೇಳಿ. ಫ್ರೆಂಡ್ಸ್, ಈ ಒಂದು ಮ್ಯಾಟ್ರ್ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ, ಲೈಫ್ ಟೈಮ್ ಯೂಸ್ಫುಲ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಸಂಪೂರ್ಣವಾಗಿ ನೋಡೋದ್ರಿಂದ ನಿಮಗೂ ತುಂಬ ಅನುಕೂಲವಾಗುತ್ತೆ. ಯಾವ ಒಂದು ಕಾರಣಕ್ಕೋಸ್ಕರ ಅಂತಂದರೆ, ಸ್ಕಿಪ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ನಿಮಗೂ ಪ್ರಯೋಜನ ಇಲ್ಲ, ನಮಗೂ ಪ್ರಯೋಜನ ಇಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು ತಿಳಿಸ್ತಾ ಇದ್ದೀನಿ PDF ಫೈಲ್ನ ಯಾವ ರೀತಿ ಸೆಕ್ಯೂರ್ ಆಗಿ ಇಟ್ಕೋಬೇಕು, ಪಿನ್ ಕೋಡ್ ಹಾಕಿ, ಒಂದು ಪಿನ್ ಕೋಡ್ ನಂಬರ್ ಹಾಕಿ ಯಾವ ರೀತಿ ಸೆಕ್ಯೂರ್ ಆಗಿ ಇಟ್ಕೋಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಯಾವ ರೀತಿ PDF ಫೈಲಲ್ಲಿ ಯಾವುದರಲ್ಲಿ ಅಂತಂದರೆ, ಇದು ಅಡೋಬೆ ಫೋಟೋಶಾಪ್ CS2 ಯಲ್ಲಿ ಒಂದು ಯಾವ ರೀತಿ ಅದನ್ನು ಕನ್ವರ್ಟ್ ಮಾಡಬೇಕು, ಯಾವ ರೀತಿ ಒಂದು ಸೆಟ್ ಮಾಡಬೇಕು, ಯಾವ ರೀತಿ ಒಂದು ಎಡಿಟ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಬೀಗ ಹಾಕೋದು, ಕೀ ಹಾಕೋದು ಯಾವ ರೀತಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಓಪನ್ ಮಾಡ್ತಾ ಇದ್ದೀನಿ ಅಡೋಬೆ ಫೋಟೋಶಾಪ್ CS2ನ. ಓಕೆ, ನಾನು ಓಪನ್ ಮಾಡ್ತಾ ತಕ್ಷಣ ಏನು ಮಾಡಬೇಕು ಅಂದರೆ, ನನ್ನಲ್ಲಿರ್ತಕ್ಕಂಥ ಫೈಲ್ಗಳನ್ನು ಅದರಲ್ಲಿ ಆ್ಯಡ್ ಮಾಡಬೇಕು. ಸೊ ಫೋಟೋಸನ್ನು ಆಯಿತು, ಯಾವುದೇ ಆಯಿತು, ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ಸಮ್ಮತಿಗೆ ಈ ಥರ ಕೀ ಹಾಕಿ ಪಿನ್ ಕೋಡ್ ಪಾಸ್ವರ್ಡ್ ಹಾಕಿ ಇಡ್ಬೋದು. ಸೊ ನನ್ನ ಬಳಿ ಇರ್ತಕ್ಕಂಥದ್ದು ಒಂದಿಷ್ಟು ಫೋಟೋಸನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇದು ನ್ಯೂ ಫೋಲ್ಡರ್ 4 ಇದೆಯಲ್ಲ, ಇದರಲ್ಲಿ 7 ಫೈಲ್ ಇದ್ದಾವೆ. ಇದನ್ನು ಡಾಕ್ಯುಮೆಂಟಾಗಿ ಪರಿವರ್ತನೆ ಮಾಡಿ ಕೀ ಹಾಕ್ತೀನಿ. ಯಾವ ರೀತಿ ಅನ್ನೋದನ್ನು ನೋಡ್ತೀರಿ. ಓಕೆ, ನಾನೀಗ ಓಪನ್ ಮಾಡ್ತೀನಿ. ಫೈಲಲ್ಲಿ ಹೋಗ್ಬಿಟ್ಟು ಆಟೋಮೇಟ್ ಅಂತ ಬಂದು ಎರಡನೇ ಆಪ್ಷನ್ಸಿಗೆ ಬಂದು ಕ್ಲಿಕ್ ಮಾಡಬೇಕು. ಈ ಥರ ಇಂಟರ್ಫೇಸ್ ಬರ್ತೈತಿ. ಸೊ ಬ್ರೌಸರ್ ಅಂದ ತಕ್ಷಣ ನಿಮಗೆ ಬೇಕಾಗಿರ್ತಕ್ಕಂಥ ಫೈಲ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಬೇಕಾದರೂ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಓಕೆ ಅಂತ ಕಳಿಸಿ ಸೇವ್ ಅಂದ ತಕ್ಷಣ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲಿ ಫೋಲ್ಡರ್ ನಿಮಗೆ ಸೆಲೆಕ್ಷನ್ ಮಾಡಬೇಕು ಅಂತ ಕೇಳ್ತೈತಿ. ನಾವು ಒಂದು ನೇಮ್ ಕೊಟ್ಟು ಎಲ್ಲಿ ಡೆಸ್ಕ್ಟಾಪಲ್ಲಿ ಎಲ್ಲಿ ಬೇಕಾ ಅಂತ ಡೆಸ್ಕ್ಟಾಪಲ್ಲಿ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ ನಾನು. ನೀವು ಎಲ್ಲಿ ಬೇಕೋ ನೀವು ಅಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಲವ್ ಅಂತಕ್ಕೆ ನಾನೊಂದು ಇದು ನೇಮ್ ಕೊಟ್ಟಿದ್ದೀನಿ. ಓಕೆ, ಸೇವ್ ಮಾಡಿದೆ. ಫ್ರೆಂಡ್ಸ್, ಇಲ್ಲಿ ಬಂದು ಸೆಕ್ಯೂರಿಟಿ ಅಂತ ಹೇಳಿದೆಯಲ್ಲ, ಇಲ್ಲಿ ಬರಬೇಕು. ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಏನು ಮಾಡಬೇಕು ಅಂದರೆ, ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಇಲ್ಲಿ ರಿಕ್ವೈರ್ಡ್ ಪಾಸ್ವರ್ಡ್ ಓಪನ್ ದ ಡಾಕ್ಯುಮೆಂಟ್ ಅಂತ ತೆಗೆಸಿ ಅಂತ ಹೇಳಿದೆ. ಇಲ್ಲಿ ಬರಬೇಕು. ಈ ಬಾಕ್ಸ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡಬೇಕು. ನಿಮಗೆ ಆಗಿರ್ತಕ್ಕಂಥ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನಾನು ಹಾಕ್ತಾಯಿದ್ದೀನಿ, ಬೆಸ ಸಂಖ್ಯೆಗಳನ್ನು ಹಾಕ್ತಾಯಿದ್ದೀನಿ. 135 ಅಂತ ಹಾಕಿದ್ದೀನಿ. 135 ಅಂತ ಹಾಕಿದ್ದೀನಿ. ನಿಮಗೆ ಏನು ಬೇಕೋ ನೀವು ಅದನ್ನ ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, 135 ಅಂತ ಆಯಿತು. ನೆಕ್ಸ್ಟ್ ಮತ್ತೆ ಒಳ್ಳೆ ಯೂಸ್ ಎ ಪಾಸ್ವರ್ಡ್ ಟು ರೆಸ್ಟ್ರಿಕ್ಟಿಕ್ ಪ್ರಿಂಟಿಂಗ್, ಎಡಿಟಿಂಗ್ ಆ್ಯಂಡ್ ಅದರ್ ಟಾಸ್ಕ್ ಅಂತ ಹೇಳಿದೆ. ಟಾಸ್ಕ್ ಅಂತ ಕೇಳಿದೆ. ಇಲ್ಲಿ ಬರಬೇಕು. ಇಲ್ಲಿ ಫ್ರೆಂಡ್ಸ್, ಅಂದರೆ ನೀವು ಪ್ರಿಂಟಿಂಗು ಇದು ಆಪ್ಷನ್ಸು ನೋಡೋಕೆ ಮತ್ತು ಪ್ರಿಂಟಿಂಗಿಗೆ ಆಮೇಲೆ ಎಡಿಟ್ ಮಾಡೋಕ್ಕೆ ಪರ್ಮಿಷನ್ ಕೇಳ್ತಾ ಇದೆ. ನಾನು ಇದನ್ನಲ್ಲಿ ಟಿಕ್ ಮಾಡ್ಕೊಂಡು ಕಳಿಸಿ ಪರ್ಮಿಷನ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಇಲ್ಲಿ ಒಂದು ಪಾಸ್ವರ್ಡ್ ಹಾಕಬೇಕು. ಈ ಮೇಲ್ಗಡೆ ಹಾಕಿರ್ತಕ್ಕಂಥ ಪಾಸ್ವರ್ಡ್ನ ಇಲ್ಲಿ ಹಾಕಬಾರ್ದು, ಬೇರೆಯೇ ಹಾಕಬೇಕು. ಇಲ್ಲೇನು ನಾನು ಹಾಕ್ತಾಯಿದ್ದೀನಿ, ನಾನೊಂದು ಪಾಸ್ವರ್ಡ್ ಹಾಕ್ತಾಯಿದ್ದೀನಿ. ನಿಮಗೆ ಏನು ಬೇಕೋ ಅದನ್ನು ಸೆಟ್ ಮಾಡ್ಕೊಳ್ಳಿ. ನಾನು ಉದಾಹರಣೆಗೆ ಅಷ್ಟು ಬೆಸ ಸಂಖ್ಯೆಗಳು ಹಾಕ್ತಿದ್ದೀನಿ. 1313579. ಓಕೆ ಫ್ರೆಂಡ್ಸ್, ನಾನು ಹಾಕಿದ್ದೀನಿ ಬೆಸ ಸಂಖ್ಯೆಗಳು ಅಷ್ಟು ಹಾಕಿದ್ದೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು ಇಲ್ಲಿ ಸೇವ್ PDF ಅಂತಿದೆ. ಸೇವ್ PDF ಓಕೆ ಮಾಡಿ. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆ. ಪ್ಲೀಸ್ ಕನ್ಫರ್ಮ್ ಡಾಕ್ಯುಮೆಂಟ್ ಓಪನ್ ಪಾಸ್ವರ್ಡ್. ಅಂದರೆ ಡಾಕ್ಯುಮೆಂಟ್ ಓಪನ್ ಮಾಡಬೇಕಾದ್ರೆ ಪಾಸ್ವರ್ಡ್ ಏನು ಹಾಕಿರ್ತೀರಿ, ಬೆಸ ಸಂಖ್ಯೆಗಳು 3 ಅಂಕಿ.
135. ಓಕೆ ಓಕೆ ಮಾಡಬೇಕು. ನೆಕ್ಸ್ಟು ಪ್ಲೀಸ್ ಕನ್ಫರ್ಮ್ ದ ಪರ್ಮಿಷನ್ಸ್ ಪಾಸ್ವರ್ಡು. ಆಮೇಲೆ ಇನ್ನೊಂದು ಹಾಕಿರ್ತಿರಲ್ಲ ಆ ಪಾಸ್ವರ್ಡ್ ಹಾಕಿ. ನಾನು ಬೆಸ ಸಂಖ್ಯೆಗಳು ಅಷ್ಟು ಹಾಕ್ತಾಯಿದ್ದೀನಿ. ಓಕೆ ನೋಡಿ ಫ್ರೆಂಡ್ಸ್, ಕ್ರಿಯೇಟ್ ಆಗ್ತಾಯಿದೆ. ಕ್ರಿಯೇಟ್ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಲವ್ ಅಂತ ಇದೆಯಲ್ಲ, ಡೆಸ್ಕ್ಟಾಪಲ್ಲಿ ಲವ್ ಅಂತ ಇದೆಯಲ್ಲ, ಲವ್ ಓಪನು PDF ಫೈಲು ಕನ್ವರ್ಟ್ ಹೆಂಗಾಗಿದೆ ನೋಡೋಣ. ಓಪನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಓಪನ್ ಆಗ್ತಾಯಿದೆ. ಇಲ್ಲಿ ಪಾಸ್ವರ್ಡ್ ಹಾಕಬೇಕು. ಏನು ಪಾಸ್ವರ್ಡ್ ಕೊಡ್ತೀರಿ ಓಪನಿಂಗಿಗೆ? ನಾನು ಹಾಕ್ತಾಯಿದ್ದೀನಿ 135. ಮೊದಲನೇ ಹಾಕಿರ್ತೀವಲ್ಲ, ಓಪನ್ ಮಾಡಬೇಕಾದ್ರೆ ಆ ಒಂದು ಪಾಸ್ವರ್ಡನ್ನ ಇಲ್ಲಿ ಹಾಕಬೇಕು, ಎಂಟರ್ ಮಾಡಬೇಕು. ಸೊ ಓಪನ್ ಆಗ್ತಾಯಿದೆ, ನೋಡ್ತಿರ್ಬೋದು. 7 ಫೈಲ್ಗಳು ಬಂದಿದ್ದಾವೆ, ನೋಡ್ತಾ ಇರ್ಬೋದು. 1 to 1/7. ಓಕೆನಾ? ನೋಡಿ ಫ್ರೆಂಡ್ಸ್, ಒಂದೊಂದಾಗಿ ನೋಡ್ಕೊತ ಹೋಗೋಣ. ನೋಡ್ತಾ ಇದ್ದೀರಾ? ಓಕೆ, ಬಂದಿದ್ದಾವೆ. ಸೊ ಇದನ್ನೇ PDF ಫೈಲ್ನೇ ಫೋಟೋಶಾಪಲ್ಲಿ ಓಪನ್ ಮಾಡೋಣ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾಯಿದ್ದೀನಿ ಈ ಫೋಟೋಶಾಪಲ್ಲಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಪ್ಲೀಸ್ ಎಂಟರ್ ದ ಡಾಕ್ಯುಮೆಂಟ್, ಓಪನ್ ಆರ್ ಪರ್ಮಿಷನ್ಸ್, ಪಾಸ್ವರ್ಡ್ ಆರ್ ರಿಮೂವ್ ದ ರಿಸ್ಟ್ರಿಕ್ಷನ್ಸ್ ಅಂತ ಇದು ಬಂದಿದೆ. ಎಂಟ್ರ್ ಪಾಸ್ವರ್ಡ್ ಮೊದಲೇ ಏನು ಹಾಕಿರ್ತೀವಿ 3 ಅಂಕೆ ಪಾಸ್ವರ್ಡು, ಅದನ್ನ ಹಾಕಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಸ್ವರ್ಡ್ ಇರ್ತೈತಲ್ಲ ಅದನ್ನ ಹಾಕಿ. ನೋಡಿ ಫ್ರೆಂಡ್ಸ್, ಓಪನ್ ಆಗಿದ್ದಾವೆ. ನೋಡ್ತಾ ಇದ್ದೀರಾ? ಓಪನ್ ಆಗಿದ್ದಾವೆ. ಓಕೆ ಗೈಸ್, ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಸರ್. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ಅವರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬೇಡಿ. ಇದರಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪದೇ ಹೇಳ್ಸ್ಕೋಬೇಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು, ಬಾಯ್.